ಇದೆಲ್ಲ ಲಾರ್ವಾ, ಇದು ಎಗ್ಸ್ ಇದೆಲ್ಲ. ಈ ಕಡೆಲ್ಲ ಜೇನುತುಪ್ಪ ಆಯಿತು. ಓ, ಈ ಕಡೆ ಎಲ್ಲ ತುಪ್ಪನ ಅದು. ಶುಂಠಿ ಜೇನುತುಪ್ಪ ಎರಡು ಮಿಕ್ಸ್. ಇದು ಕಫ ಹಾಕಿ ಕೆಮ್ಮು ಇದೆಲ್ಲ ಜಾಸ್ತಿ ಯೂಸ್ ಮಾಡ್ಬೋದು. ಇದು ಏನೋ ಬೀಜ ಇದ್ದಂಗಿದೆ ಇದರಲ್ಲಿ. ಇದು ಅಲ್ಲೇ ನೋಡ್ತಿರ ಸರ್, ಬೀಯದು ಹೂವು ಅಲ್ಲಿ ಮಕರಂದ ಹೋಗುತ್ತದೆ. ಇದು ಜಾಸ್ತಿ ಪ್ರೋಟೀನ್ ಫುಡ್ ಆಯ್ತು ಸರ್, ಇದು ನ್ಯಾಚುರಲ್ ಪ್ರೋಟೀನ್ ಫುಡ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಜೇನು ಡಬ್ಬಾದ ಕತೆಗೆ ತಮಗೆ ಸ್ವಾಗತ. ಹೌದು ಗೆಳೆಯರೇ, ನಾನಿಲ್ಲಿ ಕೂತಿದ್ದೀನಿ. ಇವೆಲ್ಲ ಜೇನು ಡಬ್ಬಗಳು. ಈ ಜೇನು ಡಬ್ಬ ಬೇಕಂದರೆ ನಿಮಗೆ ಖರೀದಿಗೂ ಸಿಗುತ್ತೆ, ಮತ್ತು ಜೇನುತುಪ್ಪ ಬೇಕಂದರೆ ನಿಮ್ಮ ಎದುರಿಗೆ ತೆಗೆದು ಕೊಡ್ತಾರೆ. ಬನ್ನಿ, ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ನಾನೀಗ ಕುತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗ ಊಟಿ ಮೇನ್ ರೋಡ್ ಹೈವೇ, ಗುಂಡ್ಲುಪೇಟೆಯಿಂದ 20 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಇದು ಇರ್ತಕ್ಕಂಥದ್ದು ವೇದಿಕ್ ಹೈವರಿ ಶುದ್ಧ ಜೇನುತುಪ್ಪ, ಆಯುರ್ವೇದಿಕ್ ತುಪ್ಪ ಅಂತ ಹೇಳ್ತಾರೆ. ಬನ್ನಿ ಅದ್ರ ಕತೆಗೆ ಮತ್ತು ಜೇನುಗೂಡಿಗೆ ತಮಗೆ ಸ್ವಾಗತ ಗೆಳೆಯರೇ. ಏನು ಸರ್ ಇದು ಬಾಟಲ್ಸ್ ಎಲ್ಲ ಇಟ್ಟಿದ್ದೀರಿ? ಇದೆಲ್ಲ ಜೇನುತುಪ್ಪ ಸರ್, ಇದು ಜೇನುತುಪ್ಪ, ಪ್ಯೂರ್ ಜೇನುತುಪ್ಪ, ಆರ್ಗ್ಯಾನಿಕ್ ಜೇನುತುಪ್ಪ. ಅಲ್ಲೆಲ್ಲ ಹಿಂದೆ ಬಾಕ್ಸ್ಗಳು ಕಾಣಿಸ್ತಾ ಇದೆಯಲ್ಲ, ಅವೇನು ಬಾಕ್ಸ್ ಎಲ್ಲ ಜೇನು ಹುಳುಗಳಾಯ್ತು ಸರ್ ಹೊರಗಡೆ. ಜೇನು ಹುಳುಗಳೈತೆ ಎಲ್ಲ ಇಲ್ಲೇ ಹನಿ ಎಕ್ಸ್ಟ್ರಾಕ್ಟ್ ಮಾಡಿ ಇಲ್ಲೇ ಸೇಲ್ ಮಾಡೋದು. ಓ, ನೀವು ಗ್ರಾಹಕರ ಎದುರುಗಡೆನೆ ತೆಗೆದು ಕೊಡ್ತೀರಿ ಅಲ್ವಾ? ನೇರವಾಗಿ ಅವ್ರಿಗೆ ಕೊಡ್ತೀವಿ. ಓಕೆ, ತೋರಿಸ್ತೀರಾ ಬಾಕ್ಸ್? ಬನ್ನಿ ಬನ್ನಿ. ಇಲ್ಲೇ ಜೇನುಹುಳುಗಳಾಯ್ತು ಸರ್, ಇದು ಜೇನುಹುಳ ಬಾಕ್ಸ್ ಆಯ್ತು. ಓಹೋ, ಹೊರಗಡೆ ಜೇನುಹುಳುಗಳಾಯ್ತು. ಓಕೆ, ಈ ಥರ ಆಯಿತು. ಎತ್ತಿ ತೋರಿಸಿ ಸರ್ ಒಂದು. ತುಪ್ಪ ಇದೆಯಾ ಈಗ ಅದರೊಳಗಡೆ? ತುಪ್ಪ ರೆಡಿ ಆಯಿತು ಸರ್. ರೆಡಿ ಐತಿ. 2 ತಿಂಗಳಿಗೆ ಒಂದ್ಸಾರಿ. 2 ತಿಂಗಳಿಗೆ ಒಂದ್ಸಲ ತೆಗಿತೀರಾ? ತೆಗಿತಾರೆ. ಈಗ ಇದರಲ್ಲಿ ತುಪ್ಪ ಇದೆಯಾ? ತುಪ್ಪ ರೆಡಿ ಇಲ್ಲ. ಓಹೋ, ಇದ್ರೊಳಗಡೆ ತುಪ್ಪ ಇದೆಯಾ ಈಗ? ಓಕೆ. ಇದು ಬಿ ಪೋಲೆನ್ ಸರ್, ಇದು ಏನದು? ಪ್ರೋಟೀನ್ ಫುಡ್ ಇದು. ಹೌದಾ? ಎಂತ ಜೇನು ನೋಣ ಇದು, ಹೆಸರೇನು? ಕಚ್ಚುತ್ತು. ಡಿಸ್ಟರ್ಬ್ ಮಾಡ್ಬೋದು. ಸುಮ್ಮನೆ ಇರಿ ಸರ್, ಡಿಸ್ಟರ್ಬ್ ಮಾಡಿದ್ರೆ ಕಚ್ಚುತ್ತು. ನಮ್ಗೆ ಹೇಳ್ಬೇಕಿಲ್ಲ ಮರೆ, ನಮಗೆ ಗೊತ್ತಿಲ್ಲ. ನಾವು ಏನು ಜೇನುತುಪ್ಪ ಅಂದ್ಬಿಟ್ಟು ಬಂದು ನಿಲ್ಸಿದ್ದು. ಡಿಸ್ಟರ್ಬ್ ಮಾಡಿದ್ರೆ ಕಚ್ಚುತ್ತು ಸರ್. ನಾರ್ಮಲ್ ಏನು ಪ್ರಾಬ್ಲಮ್ ಏನೂ ಆಗಲ್ಲ. ಈ ಸೈಡ್ ಓಪನ್ ಆಯಿತು, ಈ ಕಡೆ ಓಪನ್ ಆಯಿತು. ಜೇನುಹುಳುಗಳು 3 ಕಿಲೋಮೀಟರ್ಸ್ ಹೋಗಿ ಇಲ್ಲೇ ವಾಪಸ್ ಬರುತ್ತೆ ಸರ್. ಬಾಕ್ಸಲ್ಲಿ ಒಂದು ರಾಣಿ ಜೇನು ಆಯಿತು, ಒಂದೊಂದು ಬಾಕ್ಸ್ಗೂ ಒಂದೊಂದು ರಾಣಿ ಜೇನು ಆಯಿತು ಇಲ್ಲೇ. ಇದೆಲ್ಲ 3 ಕಿಲೋಮೀಟ್ರ್ ಹೋಗಿ ಹನಿ ಎಲ್ಲ ಕಲೆಕ್ಟ್ ಮಾಡಿ ವಾಪಸ್ ಇಲ್ಲೇ ಬರುತ್ತೆ. ಹೌದು ಸರ್. 2 ತಿಂಗಳಿಗೆ ಒಂದ್ಸಾರಿ ಹನಿ ಕಲೆಕ್ಟ್ ಆಯಿತು. ಇದೆಲ್ಲ ಲಾರ್ವಾ, ಇದು ಎಗ್ಸ್ ಇದೆಲ್ಲ. ಈ ಕಡೆಲ್ಲ ಜೇನುತುಪ್ಪ ಆಯಿತು. ಓ, ಈ ಕಡೆ ಎಲ್ಲ ತುಪ್ಪನ ಅದು. ತುಪ್ಪ ಆಯಿತು. ಇದನ್ನ ನೀವು ನೇರವಾಗಿ ಅವರಿದ್ರಿಗೆ ತೆಗೆದು ಕೊಡ್ತೀರಿ? ಕೊಡ್ತೀನಿ. ಓಕೆ. ಈ ಎಲ್ಲ ಬಾಕ್ಸ್ಗಳು ಇಲ್ಲಿ ಇಟ್ಟಿದ್ದೀರಲ್ಲ, ಇದು ಎಲ್ಲದರಲ್ಲಿ ಜೇನು ಇದೆಯಾ ಈಗ? ಜೇನುಹುಳ ಆಯಿತು ಸರ್ ಎಲ್ಲದರಲ್ಲೂ. ನೇರವಾಗಿ ಆ ಬಾಟ್ಲಲ್ಲಿ ಬೇಡಪ್ಪ ನನಗೆ ಇಲ್ಲೇ ತೆಗೆದು ಕೊಡು ಅಂದ್ರೆ ಕೊಡ್ತೀರಿ? ಇಲ್ಲೇ ಕೊಡ್ತೀನಿ. 2 ತಿಂಗಳಿಗೆ ಒಂದ್ಸಾರಿ ಸರ್ ನಮ್ಗೆ ಸಿಗುತ್ತೋ. 2 ತಿಂಗಳು ಬೇಕು? ಒಂದೇ ಸಾರಿ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಹೌದಾ? ಓಕೆ. ಇದು ಒಂದ್ಸಾರಿ ಎಲ್ಲ, ಅದು ಒಂದ್ಸಾರಿ, ಅದೆಲ್ಲ ಒಂದೇ ಸಾರಿ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಮತ್ತೆ ನಮ್ಗೆ ನಂಬಿಕೆ ಇಲ್ಲಪ್ಪ, ನನ್ನ ಎದುರಿಗೆ ಮಾಡ್ಕೊಡ್ರಿ ಅಂದ್ರೆ ಹೇಗೆ? ಇನ್ಸ್ಟಾಗ್ರಾಮು ಆಯಿತು ನಮ್ದು, ವೇದಿಕ್ ಹೈವರಿ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಇದು ಜೇನುತುಪ್ಪ ಲೈವ್ ಕೊಡ್ತೀನಿ. ಆ ಟೈಮಲ್ಲಿ ನೀವು ಬಂದಿದ್ರೆ ಎಕ್ಸ್ಟ್ರಾ ಲೈವ್ ಹನಿ ಕೊಡ್ತೀನಿ. ಓಹೋ, ಯಾವಾಗ ಕೊಡ್ತೀರಿ? ಈಗ ಯಾವಾಗ ಕೊಡ್ತೀರಿ? ಇವಾಗಿಲ್ಲ ಸರ್, ನೆಕ್ಸ್ಟ್ ಮಂತ್. 1 ಮಂತ್ ಆಯಿತು. ಓಕೆ. ಬೆಂಗಳೂರಲ್ಲಿ ಫಾರ್ಮ್ಸ್ ಆಯಿತು ಸರ್.
ಬೆಂಗಳೂರಲ್ಲಿ ಫಾರ್ಮ್. ನಂದಿ ಹಿಲ್ಸ್ ಅಲ್ಲಿ, ಹಾ ಅಲ್ಲೇ ಚಿಕ್ಕಬಳ್ಳಾಪುರಲ್ಲಿ ಒಂದು ಫಾರ್ಮ್ ಆಯ್ತು, ಹಾ ಇಲ್ಲಿ ಊಟಿ ರೋಡಲ್ಲಿ ಒಂದು ಫಾರ್ಮ್ ಆಯ್ತು. ಹಾ ಇಲ್ಲಿ ಜನಗಳಿಗೆ ನೀವು ಲೈವ್ ಆಗಿ ತೋರ್ಸೋದಕ್ಕೋಸ್ಕರ ಇಟ್ಟಿದ್ದೀರಿ ಈ ಬಾಕ್ಸು. ಇಲ್ಲೇ ಹನಿ ಕಲೆಕ್ಟ್ ಆಯ್ತು ಸರ್. ಇಲ್ಲೇ 2 ಈ ತಿಂಗಳು ಬಾಕ್ಸು ಸೇಲ್ ಮಾಡ್ತೀರಿ ಅಂದ್ರು. ಬಾಕ್ಸ್ ಸೇಲ್ ಮಾಡ್ತೀನಿ ಸರ್. ಹಾ ಇದು 5500 ಆಯ್ತು ಒಂದು ಬಾಕ್ಸ್. ಒಂದು ಬಾಕ್ಸಿಗೆ. ಹಾ ಹಾ ಬರೀ ಬಾಕ್ಸ್ ಕೊಡ್ತೀರಾ, ಜೊತೆಗೆ ಜೇನುಹುಳ ಕೊಡ್ತೀರಾ? ಜೇನುಹುಳ ಎಲ್ಲ ಸಮೇತ ಎಲ್ಲ ಸೇರಿ. ಹಾ 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 ಓ ಅವ್ರ ಮನೆಯಲ್ಲೇ ಮಾಡ್ಕೋಬಹುದು. ಮನೆಯಲ್ಲಿ ಇಲ್ಲ, ಫಾರ್ಮ್ಸ್ ಅಲ್ಲಿ ಇಟ್ಕೋಬಹುದು. ಓಕೆ. ಹಾ 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 ಇದು ಡಿಸ್ಟರ್ಬ್ ಮಾಡಿದ್ರೆ ಕಚ್ಚುತ್ತು. ಹಾ ಹಾ ಚಿಕ್ಕ ಮಕ್ಳು ಯಾರೇನ ಡಿಸ್ಟರ್ಬ್ ಮಾಡಿದ್ರೆ ಕಚ್ಚುತ್ತಿದ್ದು. ಹೌದಾ? ಮನೆಯಲ್ಲಿ ಇಟ್ಕೋಬಹುದು, ಏನಿಲ್ಲ. ಇಟ್ಕೋಬಾರ್ದು. ಓಕೆ. ತೋಟದಲ್ಲಿ ಇಟ್ಕೋಬಹುದು. ಹಾ ಹಾ ಜೇನುಹುಳುಗಳು ಜಾಸ್ತಿ ಟೈಪ್ ಆಯ್ತು ಸರ್. ಇದು ಬಾಕ್ಸ್ ಅಲ್ಲಿ 3 ಟೈಪ್ಸ್ ಆಯ್ತು. ಹಾ ಬಾಕ್ಸ್ ಅಲ್ಲಿ ಇದೆಲ್ಲ ವರ್ಕರ್ಸ್ ಬೀಸ್ ಆಯ್ತು, ಡ್ರೇನ್ ಬಿ ಆಯ್ತು, ಒಂದು ರಾಣಿ ಜೇನು ಆಯ್ತು. ಫುಲ್ ಬಾಕ್ಸ್ಗೆ ಒಂದೇ ರಾಣಿ ಜೇನು ಆಯ್ತು. ಒಂದೇ ರಾಣಿ ಜೇನು. ಹಾ ಈಗ ಇಲ್ಲಿ ತಂದ್ಬಿಟ್ಟಿದ್ರಲ್ಲ, ಇದಕ್ಕೆ ಆಹಾರ ಏನು? ಆಹಾರ ಸೈಡ್ ಓಪನ್ ಐತೆ ಸರ್, ಕೆಳಗಡೆ ಈ ಕಡೆ. ಹಾ ಇದು 3 ಕಿಲೋಮೀಟರ್ ಹೋಗಿ ಸರೌಂಡಿಂಗ್ ಎಲ್ಲ ಹನಿ ಕಲೆಕ್ಟ್ ಮಾಡಿ ವಾಪಸ್ ಇಲ್ಲೇ ಆಯ್ತು. 3 ಕಿಲೋಮೀಟರ್ಲಿಂದ ಜರ್ನಿ ಮಾಡುತ್ತಾ ಇದು? ಹಾ ಇದು ಓಹೋ ವಾಪಸ್ ಇಲ್ಲಿಗೆ ಬರುತ್ತೆ? ಇಲ್ಲೇ ಬರುತ್ತೆ. ಇದೇ ಗೂಡಿಗೆ? ಹಾ ಇದೇ ಗೂಡಿಗೆ. ಓ ಇಲ್ಲಿ ಇಷ್ಟು ಗೂಡು ಇಟ್ಟಿದಿರಲ್ಲ, ಕನ್ಫ್ಯೂಷನ್ ಆಗಲ್ವಾ? ಕನ್ಫ್ಯೂಷನ್ ಏನು ಆಗಲ್ಲ ಸರ್. ಇದೇ ಗೂಡಿಗೆ ಬರುತ್ತೆ? ಇದೇ ಗೂಡಿಗೆ ಬರುತ್ತೆ. ಈ ಗೂಡ್ನಿಂಕ ಹೋಗುದು ಹನಿ ಬಿ ಈ ಗೂಡಿಗೆ ಬರುತ್ತೆ, ಆ ಗೂಡಿಗೆ ಹೋಗಲ್ಲ. ಹೋಗಲ್ಲ? ಅಯ್ಯಯ್ಯ. ಹಾ ಎಷ್ಟು ಅದ್ಭುತ ರೀ ಇದು. ಅಬ್ಬಾ. ಹಾ ಯಾವಾಗ ಹೋಗುತ್ತೆ, ಯಾವಾಗ ಬರುತ್ತೆ ನಿಮಗೆ ಗೊತ್ತಾಗುತ್ತಾ? ಮಾರ್ನಿಂಗ್ 6 o'clock ಹೋಗುತ್ತೆ ಸರ್. ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತಾ? ಎಲ್ಲ ಹಾಫ್ ಬೀಸ್ ಹೋಗುತ್ತೋ, ಹಾಫ್ ಬೀಸ್ ಬಾಕ್ಸ್ ಎಲ್ಲ ಆಯ್ತು. ಹಾಫ್? ಆ ಹಾಫ್ ಯಾವಾಗ ಹೋಗುತ್ತೆ? ಸಾಯಂಕಾಲ ಮಧ್ಯಾಹ್ನ ಆ ಟೈಮೆಲ್ಲ ಹೋಗಿ ಸಾಯಂಕಾಲ 7 ಗಂಟೆಗೆಲ್ಲ ವಾಪಸ್ ಆಯ್ತು. ಇಲ್ಲೆಲ್ಲ ಸುತ್ತಮುತ್ತ ತೋಟಗಳಿದೆಯಾ? ಇಲ್ಲೆಲ್ಲ ಸನ್ಫ್ಲವರ್ ಅದೆಲ್ಲ ಆಯ್ತು ಸರ್. ಹಾ ಅಲ್ಲಿ ಹೋಗಿ ಹನಿ ಕಲೆಕ್ಟ್ ಮಾಡಿ ವಾಪಸ್ ಇಲ್ಲ ಆಯ್ತು. ಹೌದಾ? ಓಕೆ. ಆ ತೋಟಗಳೇನು ನಿಮ್ದೇನಲ್ಲ, ಬೇರೆ ಅವ್ರದ್ದು? ಏನಿಲ್ಲ, ಬೇರೆ ಅವ್ರದ್ದು. ಅವ್ರಿಗೆ ಜಾಸ್ತಿ ಪಾಲಿನೇಷನ್ ಎಲ್ಲ ಆಯ್ತು. ಹಾ ತೋಟಗಾರಿಕೆ. ಹೌದು, ಅದಕ್ಕೂ ಅನುಕೂಲ ಆಗ್ತದೆ ಅವ್ರಿಗೆ. ಅವ್ರಿಗೆ ಅನುಕೂಲ. ಇದು ಜೇನುಹುಳ ಹೋಗಿ ಅಲ್ಲಿ ಹೂವ ಅಲ್ಲಿ ಮಕರಂದ ಎಲ್ಲ ಮಾರ್ಚ್ ಆಯ್ತು. ಹಾ 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 ಪರಾಗ ಸ್ಪರ್ಶ ಮಾಡುತ್ತೆ. ಹಾ ಅದಕ್ಕೆ ಅವ್ರಿಗೆ ಜಾಸ್ತಿ ಪಾಲಿನೇಷನ್ ಆಯ್ತು. ಅದರಿಂದ ಅದೇ ಅವ್ರಿಗೆ ಅನುಕೂಲ. ಅವ್ರಿಗೆ ಅನುಕೂಲ. ವ್ಯವಸಾಯಗಳಿಗೆ ಜಾಸ್ತಿ ಆಯ್ತು, ರೈತರಿಗೆ ಬಹಳ ಅನುಕೂಲ ಇರೋದ್ರಿಂದ. ಅಲ್ಲೇ ಏನೇನ ಸ್ಪ್ರೇ ಮಾಡಿದ್ರೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡಿದ್ರೆ ಇದೆಲ್ಲ ಖಾಲಿ ಆಯ್ತು ಬಾಕ್ಸ್. ನಮಗೂ ರೈತಗಳು ಪೆಸ್ಟಿಸೈಡ್ಸ್ ಯೂಸ್ ಮಾಡಿದರೆ ಇದೆಲ್ಲ ಡ್ಯಾಮೇಜ್ ಆಯ್ತು ಬೀಸೋದು. ಅಂದ್ರೆ ಇದು ಎಲ್ಲಿ ಔಷಧಿ ಹೊಡೆದಿರ್ತಾರಲ್ಲ ಅಲ್ಲಿಗೆ ಹೋಗಲ್ಲ ಹುಳ. ಎಲ್ಲಿ ಫ್ರೆಶ್ ಆಗಿ ಇರುತ್ತೆ ಅಲ್ಲಿ ಮಾತ್ರ ಹೋಗುತ್ತೆ. ಓ ಹಂಗ? ಹೌದಾ? ಹೌದಾ? ಅಲ್ಲ ಗೊತ್ತಾಗುತ್ತೇನ್ರಿ ಇದಕ್ಕೆ? ಅದೇ ಸ್ಮೆಲ್, ಆ ಥರದ್ದು ಔಷಧಿ ಹೊಡೆದಿದ್ದಕ್ಕೆ ಹಾ ಬಾಕ್ಸ್ಗಳೆಲ್ಲ ಹೋಯ್ತು ಅಂತ ಹೇಳಿದ್ರೆ ನಾವು. ಓಹೋ ಇವೆಲ್ಲ ಬಾಟ್ಲ್ ಇಟ್ಟಿದಿರಲ್ಲ, ಹೆಂಗೆ ಏನೇನು ರೇಟ್ ಇವು? ಇದು ಇಲ್ಲೇ ಮಾಡೋದು ಸರ್. ಇದು ಹಾ ನೀವು ಡೈರೆಕ್ಟ್ ಆಗಿ ಇಲ್ಲೇ ಮಾಡೋದು? ಇದು 1 kg 600 ಆಯ್ತು. 1 kg 600. ಹಾ ಇದು ಲಿಚಿ ಹೂವ ಅಂದ ಕಲೆಕ್ಟ್ ಮಾಡಿದ ಹನಿ. ಇದು ಲಿಚಿ ಹೂವ ಅಂದ ಲಿಚಿ ಫಾರ್ಮ್ ಅಲ್ಲಿ ಇದೇ ತರ ಬಾಕ್ಸ್ ಅಲ್ಲಿ ಡಂಪ್ ಮಾಡ್ತೀನಿ. ಇದೆಲ್ಲ ಹುಳುಗಳು ಅಲ್ಲೇ ಲಿಚಿ ಫ್ಲವರ್ಸ್ ನಿಂಗ ಹನಿ ಕಲೆಕ್ಟ್ ಮಾಡಿ ಇಲ್ಲೇ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ. ನೀನು ಎಕ್ಸ್ಟ್ರಾಕ್ಟ್ ಮಾಡಿ ಬಾಡಿ ಫಿಲ್ ಮಾಡಿ. ಲಿಚಿ ಇದು ಬಿಟ್ಟು ಬೇರೆ ಏನೋ ಇಲ್ಲ ಅದರಲ್ಲಿ? ಓ ಇದು ಯಾವುದಕ್ಕೆ ಬರುತ್ತಿದ್ದು, ಯಾವುದಕ್ಕೆ ತಗೋಬೇಕು? ಇದು ನಾರ್ಮಲ್ ಟೇಸ್ಟ್ ಚೆನ್ನಾಗಿದೆ ಸರ್. ಟೇಸ್ಟ್ ಚೆನ್ನಾಗಿದೆ. ಇದು 3 ವರ್ಷ ಹಳೇದು. 3 ವರ್ಷ ಹಳೇದು? 3 ವರ್ಷ ಹಳೇದು. ಜಾಸ್ತಿ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಎಷ್ಟು ಹಳೇದಂದ್ರೆ ಅಷ್ಟು ಟೇಸ್ಟ್ ಆಯ್ತು. ಜಾಸ್ತಿ ಮೆಡಿಸಿನ್ ವ್ಯಾಲ್ಯೂಸ್ ಎಲ್ಲ ಆಯ್ತು ಇದಕ್ಕಲ್ಲಿ. ಓಕೆ. ಇದು ರೇರ್ ಹೂವು ಸಿಗುತ್ತಿದ್ದು. ಇದು ನೈಜರ್ ಹೂವು ಅಂದ್ರೆ. ಇದು ಒಡಿಸ್ಸಾ ಅಲ್ಲಿ ಸಿಗುತ್ತಿದ್ದು. ಒಡಿಸ್ಸಾದಲ್ಲಿ? ಅಲ್ಲಿ ನಮ್ಗೂ ಫಾರ್ಮ್ ಆಯ್ತು, ಅಲ್ಲಿ ಕಲೆಕ್ಟ್ ಮಾಡಿದ್ದು ಇಲ್ಲಿ ಸೆಲ್ ಮಾಡ್ತೀವಿ. ಇದು ರೇರ್. ಇದು ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಆಯ್ತು ಇದಕ್ಕೆ. ಇದೆಲ್ಲ ಟೇಸ್ಟ್ ತುಂಬ ಟೇಸ್ಟ್ ಆಯ್ತು. ಇದು ರೋಸ್ ಹೂವು ಜೇನುತುಪ್ಪ ಮಿಕ್ಸ್ ಮಾಡ್ತೀವಿ. ಮಾರ್ಕೆಟಲ್ಲಿ ನಿಮ್ಕೋ ಇದು ಶುಗರ್ ಆ್ಯಡ್ ಮಾಡ್ತಾರೆ. ಇದು ಎಲ್ಲ ಜೇನುತುಪ್ಪ ರೋಸ್ ಹೂವು.
ಎರಡೇ ಜಾಮಂತಾರಲ್ಲ ಅದ? ಜಾಮ್ ತರ. ಹಾ. ಇದು ಶುಂಠಿ ಹನಿ ಮಿಕ್ಸ್, ಶುಂಠಿ ಜೇನುತುಪ್ಪ ಎರಡು ಮಿಕ್ಸ್. ಇದು ಕಫ ಕೆಮ್ಮು ಇದೆಲ್ಲ ಜಾಸ್ತಿ ಯೂಸ್ ಮಾಡ್ಬೋದು. ಓ ಹಾ ಆ ಥರ. ಇದೆಲ್ಲ ಬಿ ಪೋಲೆನ್. ಹಾ. ಇದು ಬಿ ಪೋಲೆನ್ ಅಂತಾರೆ, ಮಕರಂದ. ಇದು ಏನೋ ಬೀಜ ಇದ್ದಂಗಿದೆ ಇದರಲ್ಲಿ. ಇದು ಅಲ್ಲೇ ನೋಡ್ತೀರ ಸರ್, ಬಿ ಅದು ಹಾ. ಹೂವು ಅಲ್ಲಿ ಮಕರಂದ ಹೋಗುತ್ತೆ. ಇದು ಜಾಸ್ತಿ ಪ್ರೋಟೀನ್ ಫುಡ್ ಐತೆ ಸರ್. ಇದು ನ್ಯಾಚುರಲ್ ಪ್ರೋಟೀನ್ ಫುಡ್. ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಇದು ಸಿಗಲ್ಲ. ಎಷ್ಟು ಅದಕ್ಕೆ? ಇದು 200 ಗ್ರಾಮ್ಸ್ 450 ರೂಪೀಸ್. 200 ಗ್ರಾಮ್ಸ್ 450. ಓಕೆ. ಹೆಂಗೆ ಅದನ್ನು ತಗೊಳ್ಳೋದು? ಇದು ಡೈರೆಕ್ಟ್ ಮಿಲ್ಕಲ್ಲಿ ತಗೋಬೋದು. ಹೌದಾ? ಇದು ಲಿಚಿ ಹನಿ. ಲಿಚಿ ನಿಮ್ಗೂ ಟೇಸ್ಟ್ ಡಿಫ್ರೆಂಟ್, ಎಲ್ಲ ಡಿಫ್ರೆಂಟ್ ಆಯ್ತು ಟೇಸ್ಟ್. ಹೌದಾ? ಒಂದೇ ಟೇಸ್ಟ್ ಏನಿಲ್ಲ. ಹೌದಾ? ಟೇಸ್ಟ್ ಬೇರೆ ಬೇರೆ ಟೇಸ್ಟ್ ಆಯ್ತು. ಹನಿ ಓಕೆ. ಇದು 3 ವರ್ಷ ಹಳೇದು. 3 ವರ್ಷ ಹಳೇದು. ಹಾಂ. ಓಕೆ. ಹಾಂ. ಇದು ಹೆಂಗಿದೆ ರವಿ? ಸೂಪರ್. ಹಾಂ. ಈ ಶುಗರ್ ಇದ್ದಾರೆ? ಅದೇನಿಲ್ಲ ಸರ್. ಇದು ರೇರ್ ಹನಿ. ಅದ್ಭುತ. ಇದು ರೋಸ್ ಹೂವು ಜೇನುತುಪ್ಪ ಎರಡು ಮಿಕ್ಸ್. ಇದು ಶುಂಠಿ ಮಿಕ್ಸ್ ಆಯ್ತು. ಶುಂಠಿ ಮಿಕ್ಸ್. ನೀವು ತಗೊಳ್ಳಿ ಸರ್, ಅವ್ರ ಒಬ್ಬರಿಗೆ ತಿನ್ನಿಸಿದ್ರೆ. ತಿನ್ಲಿ ಅವ್ರು ಭಾಳ ಪ್ರಿಯರು ಸ್ವೀಟಿಗೆ. ಹಾಂ. ನಮ್ಮದೇ ವೇದಿಕ್ ಹೈವರಿ ಪೇಜ್ ಐತು ಸರ್, ಇನ್ಸ್ಟಾಗ್ರಾಮ್ ಪೇಜ್ ಐತು. ಯಾವುದು? ವೇದಿಕ್ ಹೈವರಿ. ವೇದಿಕ್ ಹೈವರಿ ಹೆಸರಾಯ್ತು. ಹಾಂ. ಈಗ ಇಲ್ಲಿ ಯಾರಿಗಾರ ಬೇಕು ಅಂತಂದ್ರೆ ನೀವು ಕಳಿಸ್ಕೊಡ್ತೀರಾ? ಹೋಮ್ ಡೆಲಿವರಿ ಕೊಡ್ತೀನಿ. ಹೋಮ್ ಡೆಲಿವರಿ ಕಳಿಸ್ತೀರಿ? ಎಷ್ಟು ದಿವಸದಲ್ಲಿ ಕಳಿಸ್ತೀರಿ? 2 ಡೇಸ್ ಅಲ್ಲಿ ಹೋಗುತ್ತೆ. 2 ಡೇಸ್ ಅಲ್ಲಿ ಅಮೌಂಟ್ ಹಾಕ್ಬೇಕಾ ಅವರು? ಇದಕ್ಕೆ ರೇಟ್ ಯಾರ್ಯಾವ್ದು ಎಷ್ಟು ಅಂತ? ಇದು 1 kg 600 ಐತೆ ಸರ್. 650. ಹಾಂ. 600. ಹಾಂ. ಇದು ಲಿಚಿ ಹನಿ 800 1 kg. 800. ಹಾಂ. ಇದು 3 years old ಹನಿ 700 ಗ್ರಾಮ್ಸ್ 950 ಆಯ್ತು. ಹಾಂ. ಇದು ರೇರ್ ಹೂವು ಹನಿ 600 ಗ್ರಾಮ್ಸ್. ಹಾಂ. ಇದು 1500 ಆಯ್ತು. 1500. ಯಾಕ್ರಿ ಇಷ್ಟು ಕಾಸ್ಟ್ಲಿ ಇದು? ಇದು ರೇರ್ ಹೂವು ಸರ್. ಇದು 2 ತಿಂಗಳೇ ಸಿಗುತ್ತೆ. ಓ, ವರ್ಷದಲ್ಲಿ 2 ತಿಂಗಳೇ ಸಿಗುತ್ತೆ ಇದು. ಹಾಂ. ಇದು ರೋಸ್ ಹೂವು ಜೇನುತುಪ್ಪ ಎರಡು ಮಿಕ್ಸ್. ಇದು 350. 350. ಹಾಫ್ ಕೆಜಿ. ಇದು ಶುಂಠಿ ಹನಿ ಮಿಕ್ಸ್. ಇದು ಹಾಫ್ ಕೆಜಿ 350. ಆ ಥರ ಆಯ್ತು. ಓಕೆ. ನಿಮ್ಮ ನಂಬರ್ ಹೇಳಿ ಹಂಗಾರೆ. ನಂಬರು 9700660090 ಆಯ್ತು. ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಸಿಗ್ತೀರಿ ನೀವು? ನಾನು ಬೆಂಗಳೂರಲ್ಲೇ ಆಯ್ತು. ಬೆಂಗಳೂರಲ್ಲಿ ಕೊರಿಯರ್ ಮಾಡ್ತೀನಿ. ಇಲ್ಲೇ ಬಂದಿದ್ರೆ ಇಲ್ಲೇ ಕೊಡ್ತೀನಿ. ಹೌದಾ? ಇಲ್ಲೇ ಬಂದ್ರೆ ಇಲ್ಲೇ ಕೊಡ್ತೀನಿ. ಇದು ಎಲ್ಲೇ? ಇದು ಹೈವೇ ಹೇಳಿ. ಇದು ಬೇಗೂರು ರೂಟು ಹರೇಪುರ ವಿಲೇಜಲ್ಲೇ ಆಯ್ತು. ನ್ಯಾಷನಲ್ ಹೈವೇ. ಇದು ಊಟಿ ರೋಡ್ ಆಯ್ತು. ಊಟಿ ರೋಡು. ನಾವು ಗುಂಡ್ಲಪೇಟೆ ಬಿಟ್ಟು ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಇಲ್ಲಿ? ಗುಂಡ್ಲಪೇಟೆ ಬಿಟ್ಟು 20 ಕಿಲೋಮೀಟರ್ಸ್. 20 ಕಿಲೋಮೀಟರ್ ಬಂದಿವಿ. ಅಲ್ಲಿ ಬೇಗೂರ್ ಹತ್ರ ನೀವು ಇದ್ದೀರಿ? ಹತ್ರ ಆಯ್ತು ಅಲ್ವಾ? ಡೈಲಿ ಇರ್ತೀರಾ? ಡೈಲಿ ಇಲ್ಲೇ ಆಯ್ತು. ಟೈಮಿಂಗ್ ಮಾರ್ನಿಂಗ್ 6 o'clock ಟು ಈವ್ನಿಂಗ್ 7 o'clock. ಇಲ್ಲೇ ಬಂದ್ರೆ ತಗೊಂಡು ಹೋಗ್ಬೋದು? ಇಲ್ಲೇ ಬಂದು ತಗೊಂಡು. ಓಕೆ. ಇಲ್ಲ ಅಂದ್ರೆ ನೀವು ನಂಬರ್ ಹಾಕಿದ್ರೆ ಕಳಿಸ್ತೀನಿ. ನಂಬರ್ ಹಾಕ್ತೀನಿ. ವೆಬ್ಸೈಟ್ ಆಯ್ತು vedickhaivari.com ವೆಬ್ಸೈಟ್ ಆಯ್ತು. ವೇದಿಕ್ ಹೈವರಿ ಅನ್ನೋದು ನಿಮ್ದು ವೆಬ್ಸೈಟ್ ಆಯ್ತು. ಓಕೆ. ಅಲ್ಲಿ ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಕೊಡ್ತೀವಿ. ಹೋಮ್ ಡೆಲಿವರಿ ತಲುಪುತ್ತೆ. ಹಾಂ. ಓಕೆ. ಹಾಂ. ಥ್ಯಾಂಕ್ ಯು. ಇಲ್ಲಿ ನಂಬರ್ ಹಾಕಿದ್ರೆ ಅದು ನಿಮ್ದು? ಅದು ನಮ್ಮ ಓನರ್ ನಂಬರ್. ಓನರ್ ನಂಬರ್ ಅಲ್ಲಿ ಅದಕ್ಕೂ ಕಾಲ್ ಮಾಡಿದ್ರೆ ಹೋಮ್ ಡೆಲಿವರಿ ಅದು ಮಾಡ್ತಾರೆ. ಓಕೆ, ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಗೆಳೆಯರೇ, ನೋಡಿ ಹಿಂಗೆ ಗುಂಡ್ಲುಪೇಟೆಯಿಂದ ನಾವು ಮೈಸೂರಿಗೆ ಹೊರಟಿದ್ವಿ. ದಾರಿಯಲ್ಲಿ ಇದು ನೋಡಿದಪ್ಪ, ನನಗೆ ಆಶ್ಚರ್ಯ. ಇದೇನು ರೀ ಡಬ್ಬ ಇಟ್ಕೊಂಡು ಏನು ಮಾಡ್ತಾರೆ ಅಂತ. ನಿಮಗೆ ಜೇನು ಡಬ್ಬ ಬೇಕಾ? 5,500 ಅದು ಸಿಗುತ್ತೆ ಡಬ್ಬ ಸಮೇತ. ನೀವು ಅದನ್ನು ನಿಮ್ಮ ಫಾರ್ಮಲ್ಲಿ ಬೆಳ್ಕೋಬಹುದು. ಒಂದು ವಿಚಾರ. ಎರಡನೇದು, ಈ ಎಲ್ಲ ಒಂದೇ ಕಡೆ ಅಂದರೆ ಸಕ್ಕರೆ ಬೆಲ್ಲ ಅದೇನು ಬೆರೆಸಲಾರದ್ದು ಪ್ಯೂರ್ ತುಪ್ಪ ನಿಮ್ಮೆದುರಿಗೆ ಮಾಡಿಕೊಡ್ತಾರೆ. ಬಟ್ ನೀವು ಬಂದಾಗಲ್ಲ 2 ತಿಂಗಳಿಗೊಮ್ಮೆ ತೆಗಿತಾರೆ. ಅದನ್ನು ಇವರು
ಪೋಸ್ಟಲ್ಲಿ ಹಾಕಿರ್ತಾರೆ, ಅಲ್ಲಿಗೆ ಹೋಗ್ಬೋದು. ವೇದಿಕ್ ಹೈವರೆ ಅಂತ ಹೋಗಿ ಪೇಜ್ ಆಯಿತು, ಇನ್ಸ್ಟಾಗ್ರಾಮ್ ಪೇಜ್ ಇದೆಯಂತೆ. ನೀವು ಅಲ್ಲಿ ಹೋದರೆ ಡೇಟ್ ಗೀಟ್ ಎಲ್ಲ ಸಿಗುತ್ತೆ. ಯಾವತ್ತು 2 ತಿಂಗಳಿಗೆ ಒಂದ್ಸಲ ನೀವು ಇಲ್ಲಿ ಬಂದರೆ ಡೈರೆಕ್ಟಾಗಿ ನಿಮ್ಮ ಎದುರಿಗೆ ತೆಗೆದು ಕೊಡ್ತಾರೆ, ಅದು ವಿಚಾರ. ಆಮೇಲೆ ಇಲ್ಲೆಲ್ಲ ಮೆಡಿಷನ್ನಿಗೆ ಸಂಬಂಧಪಟ್ಟಿದ್ದು ಇದಾವಂತೆ. ಹಾಗಾಗಿ ಒಳ್ಳೇದು ಅಂತ ಅನ್ನಿಸ್ತು, ಮಾಡಿದೆ. ಈ ಕಡೆ ಬಂದಾಗ ಊಟಿ ರೋಡ್ ಅಂತ ಹೇಳ್ತಾರೆ ಇದಕ್ಕೆ, ಬಂದಾಗ ಟ್ರೈ ಮಾಡಿ. ಮೇನ್ ರೋಡಲ್ಲೇ ಸಿಗುತ್ತೆ, ಡಬ್ಬಗಳು ಕಾಣಿಸುತ್ತೆ ನಿಮಗೆ. ಕುಂಡ್ಲಪೇಟೆಯಿಂದ ಒಂದು 20 ಕಿಲೋಮೀಟ್ರ್ ಬಂದರೆ ಬನ್ನಿ. ನನಗೆ ವಿಶೇಷ ಅಂತ ಅನ್ನಿಸ್ತು, ಡಬ್ಬ ಆದರೂ ತೊಗೊಳ್ಳಿ, ಜೇನುತುಪ್ಪ ಆದರೂ ತೊಗೊಳ್ಳಿ, ಮಸ್ತಾಗಿರುತ್ತೆ. ಥ್ಯಾಂಕ್ ಯು.